ವೆಲ್ಕಮ್ ಟು ಹಾನ್. ಇವಾಗ ಒಂದು ಹೊಸ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ಇಂಡಿಯನ್ ಪಾಲಿಟಿಗೆ ರಿಲೇಟೆಡ್ ಆಗಿರೋಂಥ ಟರ್ಮ್ಸು, ಎಕ್ಸಾಮಿನೇಷನ್ ಓರಿಯೆಂಟೆಡ್, ಓಕೆ, ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ರಿಲೇಟೆಡ್ ಆಗಿ ಮಾಡುವಂಥ ಸೀರೀಸ್ ಇದು. ಪಾಲಿಟಿಗೆ ಅಂದರೆ ಕಾನ್ಸ್ಟಿಟ್ಯೂಷನ್ಗೆ ರಿಲೇಟೆಡ್ ಆಗಿರೋವಂಥದ್ದು, ಓಕೆನಾ. ಇವಾಗ ಫಸ್ಟ್ ವಿಡಿಯೋ ನಾನು ತುಂಬ ಬೇಸಿಕ್ ಆಗಿರುವಂಥ ಮ್ಯಾಟರ್ನ ಹೇಳೋಕೆ ಹೊರಟಿದ್ದೀನಿ. ಬೇಸಿಕ್ ಆದಮೇಲೆ ನೆಕ್ಸ್ಟ್ ಕ್ಲಾಸಿಂದ ಏನಾಗುತ್ತೆ, ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು ಟೀಚ್ ಮಾಡ್ತಾ ಹೋಗ್ತೀನಿ. ಇವಾಗ ಫಸ್ಟು ಏನು ಅಂತ ಅಂದರೆ ಡೈರೆಕ್ಟಾಗಿ ಮ್ಯಾಟರಿಗೆ ಬರೋಣ. ಇವಾಗ ಏನು ಅಂತ ಅಂದರೆ ಸ್ಟೇಟ್ ಇರುತ್ತಲ್ವ, ಸ್ಟೇಟ್ ಅಂತ ಅಂದರೆ ನಿಮ್ಗೆ ಗೊತ್ತಿದೆ. ಸ್ಟೇಟ್ ಅಂತ ಅಂದರೆ ಇವಾಗ ಕರ್ನಾಟಕ ಸ್ಟೇಟ್, ಆ ಸ್ಟೇಟ್ ಅಲ್ಲ, ಈ ಸ್ಟೇಟ್ ಬೇರೆ, ಈ ಸ್ಟೇಟ್ ಬೇರೆ. ಸ್ಟೇಟ್ ಅಂತ ಅಂದರೆ ನಾವು ಇವಾಗ ಸ್ಟೇಟ್ ಅಂತ ಕರಿತೀವಿ, ಕರ್ನಾಟಕ ಸ್ಟೇಟ್, ಮಹಾರಾಷ್ಟ್ರ ಸ್ಟೇಟ್, ಆ ರೀತಿ. ಆ ಸ್ಟೇಟ್ ಅಂತ ಅಂದರೆ ಅದು ಕ್ರಿಯೇಟ್ ಆಗಿರೋದು ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ ಅಂತ. ಅಂದರೆ ಫಾರ್ ದಿ ಕನ್ವೀನಿಯನ್ಸ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್ ವಿ ಡಿಮಾರ್ಕೇಟೆಡ್, ಮೀನ್ಸ್ ದಿ ಗೌರ್ಮೆಂಟ್ ಡಿಮಾರ್ಕೇಟೆಡ್ ದಿ ಏರಿಯಾಸ್, ಸೊ ದೇ ಕಾಲ್ಡ್ ದಿಸ್ ಈಸ್ ಕರ್ನಾಟಕ. ಆ ರೀತಿ ಕ್ರಿಯೇಟ್ ಆಗಿರುವಂಥ ಸ್ಟೇಟ್ಗಳಿವು. ಸೊ ಈ ಸ್ಟೇಟ್ ಬೇರೆ. ಈ ಸ್ಟೇಟ್ ಅಂತ ಅಂದರೆ ಕಂಟ್ರಿ ಅಂತ ಅರ್ಥ, ಓಕೆ. ಕಂಟ್ರಿ ಲೈಕ್ USA, ಕಂಟ್ರಿ ಲೈಕ್ ಇಂಡಿಯಾ, ಕಂಟ್ರಿ ಲೈಕ್ ಆಸ್ಟ್ರೇಲಿಯಾ, ಈ ರೀತಿ ಅಂತ ಕಂಟ್ರಿ, ಓಕೆ. ಈ ಕಂಟ್ರಿಯಲ್ಲಿ ಇವಾಗ ಏನು ಬೇಕು ಅಂತ ಅಂದರೆ ಗವರ್ನಮೆಂಟ್ ಇರುತ್ತೆ. ಯಾಕೆ ಗವರ್ನಮೆಂಟ್ ಇರಬೇಕು ಅಂತ ಅಂದರೆ ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ ಅಂತ. ಅಂದರೆ ಒಂದು ಕಂಟ್ರಿನ ನಡೆಸಬೇಕು ಅಂತ ಅಂದರೆ, ಒಂದು ಕಂಟ್ರಿಯಲ್ಲಿ ಒಂದು ಲಾ ಆ್ಯಂಡ್ ಆರ್ಡರ್ ಇರಬೇಕು ಅಂತಂದರೆ, ಒಂದು ಡಿಸಿಪ್ಲಿನ್ ಇರಬೇಕು ಅಂತ ಅಂದರೆ ಅಡ್ಮಿನಿಸ್ಟ್ರೇಷನ್ ಏನು ಮಾಡಬೇಕು, ಕ್ಯಾರಿಔಟ್ ಮಾಡಬೇಕು. ಯಾರು ಕ್ಯಾರಿಔಟ್ ಮಾಡೋದು ಅಡ್ಮಿನಿಸ್ಟ್ರೇಷನ್ನ? ಗೌರ್ನಮೆಂಟ್ ಅಂತ ಅಂದರೆ ಏನು? ಜನರ ಪರವಾಗಿ ಅಂತಂದರೆ ಆನ್ ಬಿಹಾಫ್ ಆಫ್ ದಿ ಪೀಪಲ್ ದೇ ರನ್ ದಿ ಕಂಟ್ರಿ, ದೇ ರೂಲ್ ದಿ ಕಂಟ್ರಿ, ಓಕೆನಾ. ಸೊ ದ ಗೌರ್ನಮೆಂಟ್ ಈಸ್ ಎಸೆನ್ಷಿಯಲ್. ಹಾಗಾದರೆ ಸ್ಟೇಟಲ್ಲಿ ಗೌರ್ನಮೆಂಟ್ ಇರೋದು ಮುಖ್ಯ ಆಗಿರುತ್ತೆ, ಓಕೆನಾ. ಗೌರ್ನಮೆಂಟು ಮುಖ್ಯ ಆಗಿರುತ್ತೆ. ಹಾಗಾದರೆ ಇವಾಗ ಗೌರ್ನಮೆಂಟ್ ಅಂತ ಅಂದರೆ ಹೇಳಿದ್ದೀನಿ, ಇದು ಒಂದು ಬಾಡಿ, ಓಕೆ. ಈ ಬಾಡಿಲಿ 3 ಆರ್ಗನ್ಸ್ ಇರ್ತವೆ, ಓಕೆ. ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ. ಯಾಕೆ 3 ಆರ್ಗನ್ಸ್ ಬೇಕು? ಓಕೆ, ಇವಾಗ ಒಬ್ಬ ವ್ಯಕ್ತಿ ಇದ್ದಾನೆ ಅಂದ್ಕೊಳ್ಳೋಣ. ಒಬ್ಬ ವ್ಯಕ್ತಿ ಅಂದ ಅವನು ಯಾರು? ಗೌರ್ನಮೆಂಟ್, ಓಕೆನಾ. ಈ ಒಬ್ಬ ವ್ಯಕ್ತಿಯಿಂದ ಎಲ್ಲ ಸಮಸ್ಯೆನೂ, ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನು ಫಾಲೋ ಮಾಡೋಕ್ಕೆ ಅಥವಾ ಮೇಂಟೈನ್ ಮಾಡೋಕ್ಕಾಗುತ್ತಾ? ಇಲ್ಲ, ಇಟ್ ಈಸ್ ಇಂಪಾಸಿಬಲ್. ಫಾರ್ ಎಕ್ಸಾಂಪಲ್ ಇಂಡಿಯಾನ ತೊಗೊಂಡ್ರೆ, ಸಚ್ ಎ ಬಿಗ್ ಕಂಟ್ರಿ, ಸಚ್ ಎ ವಾಸ್ಟ್ ಕಂಟ್ರಿ, ಈಸ್ ಇಟ್ ಪಾಸಿಬಲ್ ಫಾರ್ ಒನ್ ಪರ್ಸನ್ ಟು ಲೀಡ್ ದಿ ಕಂಟ್ರಿ ಆರ್ ರೂಲ್ ದ ಕಂಟ್ರಿ? ಎಸ್ ಆರ್ ನೋ? That's why we demarcated, or we categorized, or we framed 3 organs. Okay, 3 organs. What are those? Legislature, executive and judiciary. ಈ 3 ಆರ್ಗನ್ಸ್ ಏನು ಮಾಡ್ತವೆ? ಒಂದೊಂದು ಕೆಲಸನ ಮಾಡ್ತವೆ ಅಂದರೆ ಶೇರ್ ಆಗಿದೆ ಕೆಲಸಗಳು, ಓಕೆನಾ. ಇವಾಗ ಲೆಜಿಸ್ಲೇಚರ್ ಅಂತ ಅಂದ್ರೇನು? ಇಟ್ ಫ್ರೇಮ್ಸ್ ದಿ ರೂಲ್ಸ್, ಇಟ್ ಫ್ರೇಮ್ಸ್ ದಿ ಲಾಸ್, ಓಕೆ. ಫಾರ್ ಎಕ್ಸಾಂಪಲ್ ಇವಾಗ ಐ ಪಿ ಸಿ ಸೆಕ್ಷನ್ ಲೈಕ್ ದಟ್, ಆ ರೀತಿ ಯೂಸ್ ಮಾಡ್ತಾರಲ್ವ ಕೋರ್ಟಲ್ಲಿ. ಯಾರು ಫ್ರೇಮ್ ಮಾಡೋದನ್ನ? ಲೆಜಿಸ್ಲೇಚರ್. ಅಂತಂದರೆ ಈ ರೂಲ್ಸಲ್ಲಿ ಗೌರ್ಮೆಂಟು ಅಥವಾ ಈ ರೂಲ್ಸಲ್ಲಿ ಕಂಟ್ರಿ ಹೋಗಬೇಕು, ಈ ರೂಲ್ಸ್ನ ಫಾಲೋ ಮಾಡಬೇಕು. ಯಾಕೆ ರೂಲ್ಸ್ ಬೇಕು? ಪೀಪಲ್ ಇರಬೇಕು ಅಂತ, ಜನಗಳು ಶಾಂತವಾಗಿರಬೇಕು ಅಂದರೆ ಕಂಟ್ರಿಯಲ್ಲಿ ಎಲ್ಲರ ಡಿಸೈರ್ಸ್ನ ಮತ್ತು ವಾಂಟ್ಸ್ನ ಕನ್ಸಿಡರ್ ಮಾಡಬೇಕಾಗುತ್ತೆ, ಅದಕ್ಕೋಸ್ಕರ, ಓಕೆ. ಅದನ್ನು ಬಿಡಿ, ನೆಕ್ಸ್ಟ್ ಬರೋ ಕ್ಲಾಸಲ್ಲಿ ಗೊತ್ತಾಗುತ್ತೆ. ಲೆಜಿಸ್ಲೇಚರ್ ಅಂತ ಅಂದರೆ ಇಟ್ ಫ್ರೇಮ್ಸ್ ದಿ ರೂಲ್ಸ್, ಇಟ್ ಫ್ರೇಮ್ಸ್ ದಿ ಪಾಲಿಸೀಸ್, ಇಟ್ ಫ್ರೇಮ್ಸ್ ದಿ ಸ್ಕೀಮ್ಸ್, ಇಟ್ ಫ್ರೇಮ್ಸ್ ದಿ ಲಾಸ್, ಓಕೆ. ಇದರ ಕೆಲಸ ಏನು? ಇದು ಆಯಿತಾ, ಲೆಜಿಸ್ಲೇಚರ್ ಕೆಲಸ. ಹಾಗಾದರೆ ಎಕ್ಸಿಕ್ಯೂಟಿವ್ ಕೆಲಸ ಏನು? ಎಕ್ಸಿಕ್ಯೂಟಿವ್ ಅಂತ ಅಂದರೆ ಇದು ಏನು ಮಾಡುತ್ತೆ ಅಂತ ಅಂದರೆ, ಇಲ್ಲಿ ಫ್ರೇಮ್ ಆಗಿರುವಂಥ ಲಾಸ್ನ ಇಟ್ಕೊಂಡು, ಅಂದರೆ ಲೆಜಿಸ್ಲೇಚರ್ ಮಾಡಿರುವಂಥ ಲಾಸ್ನ ಇಟ್ಕೊಂಡು ಎಕ್ಸಿಕ್ಯೂಟಿವ್ ಏನು ಮಾಡುತ್ತೆ? ರನ್ ಮಾಡುತ್ತೆ, ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ನ ಕ್ಯಾರಿ ಔಟ್ ಮಾಡುತ್ತೆ. ಸೊ ದಿಸ್ ಈಸ್ ದ ರೂಲ್. ಈ ರೂಲ್ ಪ್ರಕಾರ ನಾನು ಅಡ್ಮಿನಿಸ್ಟ್ರೇಷನ್ ಮಾಡ್ತಾಯಿದ್ದೀನಿ ಅನ್ನೋದನ್ನ ಹೇಳುತ್ತೆ. ಯಾವುದು? ಎಕ್ಸಿಕ್ಯೂಟಿವ್, ಓಕೆನಾ. ಜುಡಿಷರಿ ಅಂತ ಅಂದರೆ ಕೋರ್ಟ್ಸ್.
ಇವು ಕೂಡ ಏನು ಮಾಡ್ತವೆ, ಈ ಲಾಸ್ಗಳನ್ನ ಇಟ್ಕೊಂಡು, ಅಂದರೆ ಲೆಜಿಸ್ಲೇಚರ್ ಕ್ರಿಯೇಟ್ ಮಾಡಿರುವಂಥ ಲಾಸ್ನ ಇಟ್ಕೊಂಡು ಏನು ಮಾಡುತ್ತೆ, ಪ್ರಾಬ್ಲಮ್ಸ್ ಪೀಪಲ್ ನಡುವೆ ಪ್ರಾಬ್ಲಮ್ಸ್ ಬಂದರೆ, ಸರ್ಕಾರಗಳ ನಡುವೆ ಪ್ರಾಬ್ಲಮ್ಸ್ ಬಂದರೆ ಏನು ಮಾಡುತ್ತೆ, ಅದನ್ನ ಸಾಲ್ವ್ ಮಾಡುತ್ತೆ. ಯಾವುದರ ಬೇಸಿಸ್ ಮೇಲೆ, ಈ ಲಾಸ್ಗಳನ್ನ ಇಟ್ಕೊಂಡು. ಓಕೆ, ಜುಡಿಷರಿ ಅಂದರೆ ಜುಡಿಷರಿ ರೋಲು ಗೊತ್ತಾಯಿತು. ಸೊ ಇದರಿಂದ ಎಷ್ಟು ಲೆಜಿಸ್ಲೇಚರ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗ್ತಾ ಇದೆ ಅಲ್ವಾ. ಇದು ಕೂಡ ಲಾಸ್ನ ಯೂಸ್ ಮಾಡ್ಕೊಳ್ಳುತ್ತೆ, ಇದು ಕೂಡ ಲಾಸ್ನ ಯೂಸ್ ಮಾಡ್ಕೊಳ್ಳುತ್ತೆ. ಓಕೆ, ಆಯಿತು. ಫಾರ್ ಎಕ್ಸಾಂಪಲ್ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. IPC ಅನ್ನೋದು ಯಾವುದು ಕ್ರಿಯೇಟ್ ಮಾಡಿರೋದು, ಲೆಜಿಸ್ಲೇಚರ್ ಕ್ರಿಯೇಟ್ ಮಾಡುತ್ತೆ. ಏನು ಅಂತಂದರೆ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕೋಸ್ಕರ ಕಂಟ್ರಿಯಲ್ಲಿ ಲೆಜಿಸ್ಲೇಚರು IPC ಇಂಡಿಯನ್ ಪೀನಲ್ ಕೋಡ್ನ ಕ್ರಿಯೇಟ್ ಮಾಡಿದೆ. ಓಕೆ, ಪಾಸ್ ಮಾಡಿದೆ ಅಂದ್ಕೊಳ್ಳೋಣ. ಇವಾಗ ಎಕ್ಸಿಕ್ಯೂಟಿವ್ ಏನು ಮಾಡುತ್ತೆ, ಇದನ್ನ ಯೂಸ್ ಮಾಡ್ಕೊಳ್ಳುತ್ತೆ. ಯಾವುದು, IPCನ ಹೇಗೆ ಯೂಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಬ್ಬ ವ್ಯಕ್ತಿ ಕ್ರಿಮಿನಲ್ ಮರ್ಡರ್ ಮಾಡಿದ್ದಾನೆ ಅಂದ್ಕೊಳ್ಳೋಣ. ಓಕೆ, ಇವಾಗ ಎಕ್ಸಿಕ್ಯೂಟಿವಲ್ಲಿ ಪೊಲೀಸ್ ಬರ್ತಾರಲ್ವ, ಅದು ಸಮ್ ಅಡ್ಮಿನಿಸ್ಟ್ರೇಟಿವ್ ಮಿಷನರಿ ವಿಲ್ ಕಮ್. ಓಕೆ, ಇವರೇ ಮಾಡ್ತಾರೆ, ಆ ವ್ಯಕ್ತಿನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡೋದಕ್ಕೆ ಏನು ಮಾಡಬೇಕು, ಒಂದು ಲೀಗಲ್ ಬ್ಯಾಕಿಂಗ್ ಇರಬೇಕು. ಓಕೆ, ಅರೆಸ್ಟ್ ಮಾಡೋದಕ್ಕೆ ಒಬ್ಬ ವ್ಯಕ್ತಿನ. ಸೊ ಆ ಲೀಗಲ್ ಬ್ಯಾಕಿಂಗ್ ಯಾವ್ದು ಕೊಡೋದು, IPC. ಸೊ ದಿಸ್ ಈಸ್ ದ ರೂಲ್, ಅಕಾರ್ಡಿಂಗ್ ಟು ದಿಸ್ ರೂಲ್ ಐ ಆಮ್ ಅರೆಸ್ಟಿಂಗ್ ಯು, they say. So this is the backing. Then judiciary using this again same this rule, IPC, to award the sentence or to award the punishment to that person. Yes or no? This is the essence. This is a very broad or a very cursory note or a cursory framework. Okay. Then I will proceed further. Which is the legislature of our country? Parliament as Lok Sabha, Rajya Sabha. These are the two houses which create or which make the laws, policies for the country. And who are the executive? President, Vice President, PM, Council of Ministers, Attorney General. You will get to know in the coming classes. Okay, very in detail. Okay. Who comes under judiciary? Supreme Court, High Court, subordinate court. Okay, I hope this is clear. What is legislature, executive and judiciary? Okay, thank you for watching.